ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಅವರು ಮಿರಾಜ್ ಥಿಯೇಟರ್ ಹೌಸ್ಫುಲ್ ಆಗಿದೆ ಬನ್ನಿ ಅಂದಿದ ತಕ್ಷಣ ಐ ಮೀನ್ ಮಾರ್ನಿಂಗಿಂದ ರನ್ ಆಗ್ತಿತ್ತು ಶೋಸ್ ಯಾವುದು ಹೌಸ್ಫುಲ್ ಆಗಿಲ್ಲ, ಈವ್ನಿಂಗ್ ಬರೋಷ್ಟಲ್ಲಿ ಹೌಸ್ಫುಲ್ ಆಗಿದೆ ಬಿಕಾಸ್ ಆಫ್ ಅಂದರೆ ನೋಡಿದ ಜನ ಆಚೆ ಬಂದು ಕಾಮಿಡಿ ಇದೆ ಅದು ಇದೆ ಅಂತ ಹೇಳಿದ್ದಕ್ಕೆ ನಮ್ಮ ಕನ್ನಡ ಸೆಂಟ್ರಲ್ ಮಿರಾಜಲ್ಲಿ ಫುಲ್ ಆಯಿತು. ಬಂದ್ವಿ, ಎಷ್ಟು ಕೇಳಿದ ತಕ್ಷಣ ಬಂದ್ವಿ, ನೋಡಿದ್ವಿ. ಒಳಗಡೆ ಹೋಗ್ತಿದ್ದಂಗೆ ನಾನು ಹೇಳ್ತಿದ್ದೆಲ್ಲ ಅವ್ರ ನಗುನೇ ನನಗೆ ಆಶೀರ್ವಾದ ಅಂತ. ತುಂಬ ಖುಷಿ ಆಯಿತು. ಥಿಯೇಟರ್ ಪೂರ್ತಿ ನಗನಗ್ತಾ ಇದ್ರು. ಕೆಲವೊಂದು ಡೈಲಾಗ್ಗಳು ಮಿಸ್, ಐ ಮೀನ್ ಅವ್ರ ನಗ ಸೌಂಡ್ಗೆ ಡೈಲಾಗ್ಗಳು ಕೇಳಿಸ್ತಿರ್ಲಿಲ್ಲ, ಅಷ್ಟು ಜೋರಾಗಿ ನಗ್ತಿದ್ರ. ಮೀನ್ ಹೇಳೋಕ್ಕಾಗಲ್ಲ ಎಷ್ಟು ಖುಷಿ ಇದೆ ಅಂತ. ನಗು ಸ್ಪ್ರೆಡ್ ಆಗಬೇಕು, ಇನ್ನೂ ಜಾಸ್ತಿ ಜನ ನಗಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ನಾನು ಹೇಳ್ದಂಗೆ ಅದು ಕಾಮಿಡಿ ರೊಮ್ಯಾನ್ಸ್ ಸ್ವಲ್ಪ ಕೆಲವೊಬ್ರು ಹೇಳಿದ್ರು ಕಿಸ್ ಅದು ಇದ್ರ ಬಗ್ಗೆ, ಬಟ್ ಅವರೆಲ್ಲರಿಗೂ ಓವರಾಲ್ ಒಂದು ಒಳ್ಳೆ ಮೆಸೇಜ್ ಇದೆ, ಒಳ್ಳೆದೇ ಕಾಮಿಡಿ ಇದೆ, ತುಂಬ ಎಂಜಾಯ್ ಮಾಡಿದ್ವಿ ಅಂದರು. ಆ ಮಾತು ಸಾಕು ಸರ್. ಆಡಿಯನ್ಸ್ ರಿವ್ಯೂಸ್ ಐ ಆಮ್ ಹ್ಯಾಪಿ. ಅವ್ರು ನಗ್ಕಿದ್ರು, ಖುಷಿಪಟ್ಟರು, ಸಾಕು. ಹೌದು, ಐ ಮೀನ್ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ ಸ್ವಲ್ಪ ಇದಾಗ್ದವ್ರಿಗೆ ಕಿಸ್ಸಿಂಗ್ ಸೀನ್ಸ್ ಸ್ವಲ್ಪ ಜಾಸ್ತಿ ಇದೆ ಅನಿಸ್ತು. ಬಟ್ ಹಂಗೆ ನಾವು ಈ ಕಡೆ ಹುಡುಗರ ಕಡೆಗೆ ಬಂದಾಗೆಲ್ಲ ವಿಸಿಲ್ಸ್ ಹೊಡಿತಿದ್ರಲ್ಲ, ಅಂದರೆ ಅವ್ರಿಗೆ ಇಷ್ಟ ಆಯಿತು ಅಂತಲ್ಲ ಸರ್. ಫ್ಯಾಮಿಲಿಯವ್ರಿಗೆ ಐ ಮೀನ್ ನಾನು ಫ್ಯಾಮಿಲಿಯವ್ರು ಹೇಳ್ತಿದ್ದೀನಿ, ಕಿಸ್ಸಿಂಗ್ ಸೀನ್ ಸ್ವಲ್ಪ ಇದಾಯಿತು, ಬಟ್ ಓವರಾಲ್ ಮೂವಿ ತುಂಬ ಖುಷಿ ಆಯಿತು, ತುಂಬ ನಕ್ಕಿದ್ವಿ, ತುಂಬ ಇದೆ ಅಂತ ಹೇಳಿದ್ರು. ಅಂದರೆ ಅವ್ರಿಗೆ ಕಿಸ್ಸಿಂಗ್ ಸೀನ್ ಇದ್ರೂ ದೇ ಎಂಜಾಯ್ಡ್ ಅಲ್ವಾ. ಎಲ್ಲರಿಗೂ ಬೇಕಾಗಿರೋದು ಇದೇನಂದರೆ ಒಂದು ವೆಜ್ ಬಫೆ, ಸ್ವಲ್ಪ ನಾನ್ ವೆಜ್ಜು ಇದೆ. ವೆಜ್ ಬೇಕಾದ್ರೆ ವೆಜ್ ತಿಂತಾರೆ, ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್ ತಿಂತಾರೆ, ಬಟ್ ಎಲ್ಲರಿಗೂ ತಿನ್ನೋದಕ್ಕೆ ತಟ್ಟೆ ತುಂಬ ಐಟಮ್ಸ್ ಇದೆ ನಮ್ಮ ಮೂವಿಯಲ್ಲಿ, ಅಷ್ಟೇ ನಾನು ಹೇಳೋದು. ಸೊ ವೆಜಿಟೇರಿಯನ್ಸ್ಗೆ ನಾನ್ ವೆಜಿಟೇರಿಯನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಸೊ ಪ್ರೇಮ ಮಾತ್ರಂ ಚಿತ್ರದಲ್ಲಿ ನಾನು ಚಾರ್ಮಿ ಅನ್ನೋ ಕ್ಯಾರೆಕ್ಟರ್, ಸೊ ಪ್ರೇಮ ಮಾತ್ರಂ ಚಿತ್ರದಲ್ಲಿ ನಾನು ಚಾರ್ಮಿ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ನಾನು ಇಡೀ ಮೂವಿಗೆ ಸಿಕ್ಕಿರೋ ರೆಸ್ಪಾನ್ಸು, ಎಲ್ಲೆಲ್ಲ ನಗ್ತಾಯಿದ್ರು, ಆ ಕ್ಯಾರೆಕ್ಟರ್ಸ್ ಬಂದಾಗ ಆ ಕ್ಯಾರೆಕ್ಟರ್ಸ್ ನೇಮ್ನ ಶೌಟ್ ಮಾಡ್ತಾಯಿದ್ರು. ಚಾರ್ಮಿ ಅಂತಲೂ ಕೇಳಿದೆ, ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ಆ ಕ್ಯಾರೆಕ್ಟರ್ದು ನೇಮ್ನ ಅವ್ರು ಕರೀತಿದ್ದಾರೆ ಅಂತಂದರೆ ಅದು ಅವ್ರಿಗೆ ತಗಲಿದೆ, ಅದು ರೆಕಗ್ನೈಸ್ ಆಗಿದೆ ಅಂತ ಅರ್ಥ. ಆ್ಯಂಡ್ ಬೇರೆ ಎಲ್ಲ ಕಾಮಿಕಲ್ ಯಾವುದೆಲ್ಲ ಸೀಕ್ವೆನ್ಸ್ ನಾವು ಅಂದ್ಕೊಂಡಿದ್ವಿ ನಗ್ತಾರೆ ಅಂತ, ಐ ಥಿಂಕ್ ಆಲ್ಮೋಸ್ಟ್ ಎವ್ರಿಥಿಂಗ್ ದೇ ಹ್ಯಾವ್ ಲಾಫ್. ನಮ್ಗೆ ಅದೇ ಖುಷಿ, ಬಿಕಾಸ್ ದಟ್ ಈಸ್ ವಾಟ್ ನಮ್ಮದು ಮೇನ್ ಮೋಟಿವ್ ಇತ್ತಿದ್ದು. ಅವರೆಲ್ಲ ನಗಬೇಕು ಥಿಯೇಟರ್ಸ್ಗೆ ಬಂದು, ಇದು ಯಾಕಂದರೆ ನಕ್ಕಿದ್ರೆ ಜನ ಖಂಡಿತ ನೆನ್ಪಿಟ್ಕೊತಾರೆ. ಆ್ಯಂಡ್ ಅದನ್ನೇ ಹೋಗ್ಬಿಟ್ಟು ಅವರು ಫ್ರೆಂಡ್ಸ್ಗಾಗಲಿ ಫ್ಯಾಮ್ಲಿಗಾಗಿ ಹೇಳ್ತಾರೆ. ಎಸ್, ಸೊ ವಿ ಹೋಪ್ ಇದು ಇನ್ನೂ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ ಇನ್ನೊಂದಷ್ಟು ಜನ ಥಿಯೇಟರ್ ಬರಲಿ. ಇವ್ರು ಹೇಳ್ದಂಗೆ ಫುಲ್ ಹೌಸ್ ಇತ್ತು ಅಂತ ಹೇಳಿದಾಗೆ ಸಡನ್ನಾಗಿ ಬಂದು ವಿ ಕೇಮ್ ಇನ್ ಟು ದ ಥಿಯೇಟರ್ಸ್. ಇಟ್ ವಾಸ್ ಸೋ ಎಕ್ಸೈಟಿಂಗ್. ಅಷ್ಟು ಫುಲ್ ಹೌಸ್ನ ನೋಡಿ ಅವ್ರು ಅಷ್ಟೊಂದು ಎಂಜಾಯ್ ಮಾಡಿ ಮೂವಿ ನೋಡಿ ಅದ್ರದ್ದು ಆನೆಸ್ಟ್ ರಿವ್ಯೂ ಕೊಟ್ಟಿದ್ದಾರೆ, ಏನೆಲ್ಲ ಇದೆ. ಬಟ್ ಯಾರೂ ಎಲ್ಲೂ ಲ್ಯಾಗ್ ಆಗಲಿ ಇಲ್ಲ ಚೆನ್ನಾಗಿಲ್ಲ ಅನ್ನೋದು ನನಗೆ ಯಾರ ಹತ್ರನೂ ಕೇಳಿಸ್ತಾ ಇಲ್ಲ. ಓಪನ್ ಚಾಲೆಂಜ್ ಮಾಡ್ಬೋದು, ಥಿಯೇಟರ್ಗೆ ಬಂದು ನೀವು ನಕ್ಕಿಲ್ಲ ಅಂದ್ರೆ ನಿಮ್ಮ ಟಿಕೆಟ್ಗೆ 10% ವಾಪಸ್ ಕೊಡ್ತೀವಿ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಕಿಸ್ಸಿಂಗ್ ಸೀನ್ ಅಂತ ಅವ್ರು ಹೇಳಿದ್ದಾರೆ, ಬಟ್ ಅದು ಒಂದಷ್ಟು ಏನು 1% ಆಫ್ ದ ಆಡಿಯನ್ಸ್ ಟೋಲ್ಡ್ ದಟ್ 5-6%. ಹಾಂ, ಸೊ ಮೋಸ್ಟ್ ಆಫ್ ದಮ್ ಈ ರಿವ್ಯೂ ಇದೆ. ಸೊ ಐ ಥಿಂಕ್ ಇದು ಇನ್ನೊಂದಷ್ಟು ಜನರಿಗೆ ಹೋಗಬೇಕು, ನಿಮ್ಮಿಂದ ರೀಚ್ ಆಗಬೇಕು. ಥ್ಯಾಂಕ್ ಯು ಸೋ ಮಚ್. ನೀವು ನೋಡಿದ್ರೆ ನೆಗೆಟಿವ್ ಅಂದರೆ ಕಿಸ್ ಇದೆ ಅಂತಾರೆ, ಪಾಸಿಟಿವ್ ಅಂದರೆ ಕಾಮಿಡಿ ಇದೆ ಅಂತಿದ್ದಾರೆ. ಒಬ್ರಿಗೆ ಅದು ಪಾಸಿಟಿವ್, ಒಬ್ರಿಗೆ ನೆಗೆಟಿವ್. ಅದೇ ಎಲ್ಲ ಥರ ಎಲ್ಲ ಐಟಮ್ಸ್ ಇದೆ. ಇವ್ರು ಹೇಳ್ದಂಗೆ ವೆಜ್ ನಾನ್ ವೆಜ್ ಎಲ್ಲ ಐಟಮ್ಸ್ ಇದೆ. ಸೊ ಎಲ್ಲರೂ ಬಂದು ನೋಡಬೇಕು. ಎಲ್ಲ ಆಡಿಯನ್ಸ್ಗೂ ಆಗುತ್ತೆ, ಯಾರಿಗೋ ಬೋರ್ ಆಗಬೇಕು, ಯಾರಿಗೋ ಇಷ್ಟ ಆಗಬೇಕು ಅಂತಲ್ಲ. ಯಾವುದೇ ಥರ ಆಡಿಯನ್ಸ್ ಬಂದರೂ ಒಂದಷ್ಟು ಅವ್ರಿಗೆ ಎಂಜಾಯ್ ಮಾಡೋ ಥರ ಎಲಿಮೆಂಟ್ಸ್ ಇದ್ದೇ ಇದೆ ಮೂವಿಲಿ. ಖಂಡಿತ ಎಲ್ಲರೂ ಬಂದು ನೋಡಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಮಿರಾಜ್ ಸಿನಿಮಾಸಲ್ಲಿದ್ದೀವಿ. ಹೌಸ್ಫುಲ್ ಆಗಿತ್ತು. ಎಲ್ಲರನ್ನೂ ನೋಡಿದಾಗ ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಹೊಸ ಟೀಮಾಗಿ ಎಷ್ಟು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದೀವಿ. ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ಎಲ್ಲರಿಗೂ ಏನೋ ಒಂದಿದೆ ಈ ಫಿಲ್ಮಲ್ಲಿ. ಕನೆಕ್ಟ್ ಆಗ್ತಾರೆ ಅಥವಾ ನಗ್ತಾರೆ. ಸೊ ಅವರು ನಕ್ಕಿದ್ದು ಅದೇ ನಮಗೆ ಇವತ್ತು ಈ ಸಕ್ಸಸ್ಸು, ಆ ಖುಷಿ ಇರೋದು. ಆದಷ್ಟು ಎಲ್ಲರೂ ಬಂದು ಈ ಫಿಲ್ಮ್ ನೋಡಬೇಕು. ನೀವೆಷ್ಟು ನಮ್ಮ ಫಿಲ್ಮನ್ನು ನೋಡಿ ಬೇರೆಯವ್ರಿಗೆ ಹೇಳ್ತಿರೋ ಆಗಲೇ ನಮಗೂ ಆಗಲೇ ಎಕ್ಸಾಕ್ಟ್ಲಿ ಸೊ ಆವಾಗಲೇ ಲೈಕ್ ಆದಷ್ಟು ಜನ ನೋಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಗೊಂಡ್ ಶೇಖರ್ ರೆಡ್ಡಿ ಅಂತ. ನಾನು ಪ್ರೇಮ ಮಾತ್ರಂ ಸಿನಿಮಾದ ನಿರ್ಮಾಪಕ. ಸೊ ಮತ್ತೆ ನಾನು ಎಲ್ಲ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೀನಿ, ನಾನು ಕನ್ನಡ ಅಂದರೆ ತುಂಬ ಇಷ್ಟ. ತುಂಬ ಜನ ಹೇಳಿದ್ದಾರೆ ನಮಗೆ ಕನ್ನಡ ಫಿಲ್ಮ್ನ ಸಪೋರ್ಟ್ ಮಾಡಲ್ಲ ಅಂತ. ಆದರೆ ಇವತ್ತು ಅದು ತಪ್ಪು ಅಂತ ನಮ್ಮ ಜನತಾ ತೋರಿಸಿದ್ದಾರೆ. ಮತ್ತೊಂದೊಮ್ಮೆ ನಮಗೆಲ್ಲರಿಗೂ ನಿಮ್ಮ ಕಡೆಯಿಂದ ನಾನು ಇಡೀ ಕರ್ನಾಟಕ ಜನತೆಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ದೊಡ್ಡ ಹಿಟ್ ಮಾಡೋಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಸೊ ಇವತ್ತು ಫಿಲ್ಮ್ ಹೌಸ್ಫುಲ್ ಆಗಿದೆ ಥಿಯೇಟ್ರು.
ಸೊ ಇನ್ನು ಪ್ರತಿದಿನ ಇದೇ ಥರ ದೊಡ್ಡ ರೀತಿಯಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮ ಪ್ರೇಮ ಮಧುರಂ ಸಿನಿಮಾನ ಸಕ್ಸಸ್ ಕಡೆ ನಡೆಸಿ ಈ ಹುಡುಗರಿಗೆಲ್ಲ ಒಂದು ಲೈಫ್ ಕೊಡ್ತೀರಂತ ನಿಮ್ಮನ್ನೆಲ್ಲ ನಾನು ಬೇಡ್ಕೊತಾ ಇದ್ದೀನಿ. ಸೊ ಎಲ್ಲರೂ ಹೇಳ್ದಂಗೆ ಕೆಲವೊಂದು ಸೀನ್ಗಳು ಜಾಸ್ತಿ ಇದೆ ಅನಿಸುತ್ತೆ, ಬಟ್ ಅದು ಪ್ರತಿಯೊಂದು ಲೈಫಲ್ಲಿ ಇರುತ್ತೆ, ಬಟ್ ಎಲ್ಲರೂ ಹೇಳ್ಕೊಳಕ್ಕಾಗಲ್ಲ. ಸೊ ಅದನ್ನ ನೋಡಿದಾಗ ನಮಗೆ ಮೆಮೊರಿಗಳು ಬರುತ್ತೆ. ನಮ್ಮ ಲೈಫಲ್ಲಿ ಅವಾಗ ಹಿಂಗೆ ಮಾಡಿದ್ದೀವಲ್ಲ, ಇಲ್ಲ ಇದು ಮಿಸ್ ಆಗಿದ್ದೀವಲ್ಲ ಅಂತ ಕೆಲವೊಂದು ಸನ್ನಿವೇಶಗಳು ನಿಮಗೆ ರಿಮೈಂಡಿಂಗ್ ಆಗುತ್ತೆ, ಮೆಮೊರೀಸ್ ಥರ ನಿಮ್ಗೆ ರಿಪೀಟ್ ಆಗುತ್ತೆ. ಪ್ರತಿಯೊಬ್ಬರ ಲೈಫಲ್ಲಿ ನಡೆಯೋದನ್ನೇ ನಾವು ತೋರಿಸಿದ್ದೀವಿ, ಯಾರ ಲೈಫಲ್ಲೂ ಇದು ನಡೆಯಲ್ಲ ಅಂತದೇನಿಲ್ಲ. ಸೊ ಅದು ಪಾಸಿಟಿವ್ ಆಗಿ ತಗೊಳ್ರಿ. ಸೊ ನಾವು ಮಾಡದೇ ಇರೋ ಟೈಮಲ್ಲಿ ನಾವು ಇದು ಮಿಸ್ ಆಗಿದ್ದೀವಲ್ಲ ಲೈಫಲ್ಲಿ ಅಂತ ಒಂದು ನೆನಪು ಥರ ಇರುತ್ತೆ. ಸೊ ಹುಡುಗರಿಗೆ ಇದು ತುಂಬ ರೀಚ್ ಆಗೋ ಅಂಥ ಒಂದು ಮೆಸೇಜ್ ಇದೆ. ಲವ್ ಫೈಲ್ ಆದಮೇಲೆ ಸುಮಾರು ಜನ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಕೆಲವೊಂದು ಡಿಪ್ರೆಷನ್ಗೆ ಹೋಗ್ಬಿಡ್ತಾ ಇದ್ದಾರೆ. ಹಂಗೆ ಆಯಿತು ಅಂದರೆ ಮತ್ತೆ ಈಚೆ ಹೆಂಗೆ ಬರ್ಬೋದು ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಹೇಳಿದ್ದೀವಿ. ಅದು ಮೆಸೇಜ್ ರೂಪದಲ್ಲಿ ರೀಚ್ ಆಗಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಖಂಡಿತ ಇದು ಪ್ರತಿಯೊಬ್ಬ ಹುಡುಗ ನೋಡಬೇಕು, ಹುಡುಗಿ ನೋಡಬೇಕು, ಫ್ಯಾಮ್ಲಿ ಜೊತೆಗೆ ಬಂದು ನೋಡ್ಬೋದು. ಸೊ ಪ್ರೇಮಂ ಮಧುರಂ ಸಿನಿಮಾನ ಇಷ್ಟು ದೊಡ್ಡ ರೀತಿಯಲ್ಲಿ ನಮ್ಮನ್ನ ಆದರಣ ಕೊಡ್ತಾ ಇರುವ ಇಡೀ ಕರ್ನಾಟಕ ಜನತೆಗೆ ನಾನು ಮನಸ್ಪೂರ್ವವಾಗಿ ನಿಮ್ಮ ಕಡೆಯಿಂದ ನಿಮ್ಮ ಮುಖಾಂತರ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇಡೀ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡಿ, ಎಲ್ಲ ಚಿಕ್ಕ ಚಿಕ್ಕ ಫ್ಯಾಮಿಲಿಯಿಂದ ಬಂದಿರೋ ಹುಡುಗರು, ಸೊ ಅವರಿಗೆ ಸಪೋರ್ಟ್ ಮಾಡಿ. ಬಟ್ ಅದೇ ಏನೋ ಥ್ಯಾಂಕ್ ಯು. ನೀವೆಲ್ಲರೂ ಇಲ್ಲಿ ಬಂದು ಟೈಮ್ ತಗೊಂಡು ನಮ್ಮ ಸಿನಿಮಾ ನೋಡಿದ್ದು ತುಂಬಾನೇ ಖುಷಿ ಆಗ್ತಿದೆ. ನಾವೊಂದು ಹೊಸ ಟೀಮು, ಆದಷ್ಟು ನಿಮ್ಗೆ ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ನಿಮ್ಮ ಫ್ಯಾಮಿಲಿ ಅವ್ರಿಗೆ ಹೇಳಿ, ಬಂದು ನೋಡಲಿ. ನಮ್ಮ ಮುಂದೆ ಆಸೆ ಇರೋದು ಆದಷ್ಟು ಜನ ನೋಡಿದ್ರೆ ಅದೇ ನಮ್ಮ ಸಕ್ಸಸ್ ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ರಿಗೂ. ಈ ಸಿನಿಮಾದಲ್ಲಿ KC ಅನ್ನೋ ಪಾತ್ರ ಮಾಡಿ ಕಾಳಿಚರಣ್, KC ವಿತ್ ಲವ್. ಸೊ ಅದೇ ಲವ್ನ ದಯವಿಟ್ಟು ಕೊಡಿ ಅಂತ ಕೇಳ್ತಿದ್ದೀನಿ ಎಲ್ರಿಗೂ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಮಾಡಿದೀವಿ ಅಂತ ಅನ್ಸುತ್ತೆ. ಚೆನ್ನಾಗಿ ಮಾಡಿದೀವಿ, ಚೆನ್ನಾಗಿ ಅದೇ ಹೇಳ್ದಂಗೆ ಇಡ್ಲಿ ವಿತ್ ಕೆಚಪ್ ಅಲ್ಲ ಏನಕ್ಕ. ಬಟ್ ಥ್ಯಾಂಕ್ ಯು ಎಲ್ರಿಗೂ. ದಯವಿಟ್ಟು ನೋಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಸೊ ಅಷ್ಟೇ, ಥ್ಯಾಂಕ್ ಯು. ಅಮ್ಮ ಇಲ್ಲ, ಅದು ನೀವು ನೋಡಿದ್ರೆ ಫ್ರೀ. ಎಲ್ರಿಗೂ ಟ್ರೈ ಮಾಡಿ ದಯವಿಟ್ಟು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಈ ಪ್ರೇಮ ಮಧುರಂ ಚಿತ್ರದಲ್ಲಿ ಚಾರ್ಮೇನೋ ಕ್ಯಾರೆಕ್ಟರ್ ಮಾಡ್ತೀನಿ. ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ, ನೀವು ನಗ್ತಿರೋ ರಿಯಾಕ್ಷನ್ಸ್ ಎಲ್ಲ ಕಡೆ ಎಲ್ಲೆಲ್ಲಿ ಜೋಕ್ಸ್ ಇದೆ, ಒಂದೊಂದು ಕ್ಯಾರೆಕ್ಟರ್ಸ್ ನೆನ್ಪಿಟ್ಕೊಂಡು ಕರೀತಿದ್ದೀರಾ, ಅದೇ ನಮಗೆ ಸಕ್ಸಸ್ ಥರ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಅಗಸ್ತ್ಯ ಅನೂಪ್ ವಿಜಯ್ ಕುಮಾರ್ ಅಂತ. ಓಕೆ, ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಅಗಸ್ತ್ಯ ಅನೂಪ್ ವಿಜಯ್ ಕುಮಾರ್ ಅಂತ. ನಾನು ಈ ಸಿನಿಮಾದಲ್ಲಿ ಒಂದು ಕಾಳಿಚರಣ್ ಅಂತ ಪಾತ್ರ ಮಾಡಿ KC ಅಂತ, ಒಂಥರ ಕೈಂಡ್ ಆಫ್ ಲೈಕ್ ಅ ಸೆಕೆಂಡ್ ಲೀಡ್ ಥರನೇ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಕೇಳ್ಕೋಬೇಕು ಅಂತಂದರೆ, ಬನ್ನಿ ಸಿನಿಮಾ ನೋಡಿ, ಪ್ಲೀಸ್ ಸಪೋರ್ಟರ್ಸ್. ಯಾಕೆಂದರೆ ಸಿಕ್ಕಾಪಟ್ಟೆ ಕಾಮಿಡಿ ಇದೆ ರೀ, ಅಲ್ಪ ಸ್ವಲ್ಪ ಅಲ್ಲ. ಎಸ್ಪೆಷಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಹೇಳೋಕ್ಕಿಂತ, ಡಿಫ್ರೆನ್ಷಿಯೇಟ್ ಮಾಡೋಕ್ಕಿಂತ ಸಿಕ್ಕಾಪಟ್ಟೆ ಕಾಮಿಡಿ ಇದೆ, ಮಜಾ ಮಾಡ್ತೀರಾ. ಆ್ಯಂಡ್ ಮೆಸೇಜ್ ಅಂತನ್ನೋಕ್ಕಿಂತ ಆ್ಯಸ್ ಎ ಡೈರೆಕ್ಟ್ರೇ ಹೇಳಿರ್ತಾರೆ, ಮುಂದೆ ಫಸ್ಟೇ ಹೇಳಿರ್ತಾರೆ, ನಾವಿಲ್ಲಿ ಮೆಸೇಜ್ ಅಂತ ಕೊಡೋದಕ್ಕೆ ಏನೂ ಇಲ್ಲ. ಬಟ್ ಆದರೆ ಒಂದು ನಿಮ್ಮನ್ನು ನಗಿಸ್ಬೇಕು ಅನ್ನೋದೇ ನಮ್ಮೊಂದು ಹೋಲ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಬನ್ನಿ, ಎಂಜಾಯ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಸಪೋರ್ಟ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುಬೀನ್ ಅಂತಾನೆ ಪಾತ್ರ ನಿರ್ವಹಿಸಿದ್ದೀನಿ. ಇದು ನನ್ನ ಮೊದಲನೇ ಚಲನಚಿತ್ರ. ಸೊ ಈ ಫಿಲಮ್ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಕಂಪ್ಲೀಟ್ ಹೌಸ್ಫುಲ್ಲಾಗಿದೆ. ಅಲ್ಲಿರೋ ಆಡಿಯನ್ಸ್ ನಗ್ದಾಗ ನಮಗೊಂಥರ ಖುಷಿ ಆಗ್ತಿತ್ತು. ಹಾಗೆ ಈ ಚಿತ್ರದಲ್ಲಿ ಈ ಫ್ರೆಂಡ್ಶಿಪ್ ಅನ್ನೋದನ್ನ ಹೇಗೆ ತಗೊಂಡೋಗಿದ್ದೀವಿ. ಸೊ ಕೊನೆವರೆಗೂ ನಿಮ್ಮ ಲೈಫಲ್ಲೂ ಒಂದು ಫ್ರೆಂಡ್ಶಿಪ್ ಇದ್ದಿರುತ್ತೆ. ಸೊ ಅವ್ರು ಕೊನೆವರೆಗೂ ನಿಮ್ಮ ಕಷ್ಟ ಸುಖ ಇದ್ದರೂ ನಿಮ್ಮ ಜೊತೆ ಇರ್ತಾರೆ. ಸೊ ನಮ್ಮ ಫ್ರೆಂಡ್ಸ್ಗೋಸ್ಕರ ಒಂದು ಸ್ವಲ್ಪ ಸುಳ್ಳು ಮತ್ತು ಕಾಮಿಡಿ ಆ ಥರ ಎಲ್ಲ ತೊಗೊಂಬಂದಿದ್ದೀವಿ. ಸೊ ನಮ್ಮ ತಂಡ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್. ಸೊ ನಮಗೆ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ
ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೈ ಮುಗ್ದು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಂಕ್ಷಾ ಅಯ್ಯಂಗಾರ್. ಸೊ ಫಿಲ್ಮಲ್ಲಿ ಭಾವನಾ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಅದು ಮೇಘನಾಳ ಬೆಸ್ಟ್ ಫ್ರೆಂಡ್ ಆಗಿ ಸ್ಕೂಲ್ ಡೇಸಲ್ಲಿ. ಸೊ ಎಲ್ಲರೂ ಹೇಳಿದಾಗೆ ದಿಸ್ ಇಸ್ ಅ ಪ್ಯೂರ್ ಎಂಟರ್ಟೈನರ್. ಮೆಸೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಇದೆ. ಸಿನಿಮಾದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ, ತುಂಬ ನಗ್ತೀರಾ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ಹೌಸ್ಫುಲ್ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಇದು ಕನ್ನಡ ಸಿನಿಮಾ, ಕನ್ನಡದಲ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಬಂದಿದೆ. ಸೊ ಕನ್ನಡಿಗರು ಅಷ್ಟು ಜನ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇಟ್ಸ್ ಅ ನ್ಯೂ ಟೀಮ್. ಈ ಒಂದು ತಂಡನ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ಕನ್ನಡದಲ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾನ ಕೊಡೋದಕ್ಕೆ ನಾವೆಲ್ಲರೂ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮಾಡಿದ್ದೀನಿ. ದಯವಿಟ್ಟು ಈ ಕನ್ನಡ ಭಾಷೆನ ಉಳಿಸಿ. ಕನ್ನಡ ಅಂದರೆ ತುಂಬ ಇಷ್ಟ ಇದರಿಂದ ನಾನು ಈ ಫಿಲ್ಮ್ನ ಮಾಡಿದ್ದೀನಿ. ಮತ್ತೊಮ್ಮೆ ಇವತ್ತು ಫಿಲ್ಮ್ ಹೌಸ್ಫುಲ್ ಆಗಿ ಮಾಡಿದ್ದೀರಾ. ಎಲ್ಲರಿಗೂ ಮನಸ್ಪೂರ್ವವಾಗಿ ನಿಮ್ಗೆಲ್ಲರೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದೇ ರೀತಿ ಪ್ರೇಮ ಮಧುರಂ ಸಿನಿಮಾನ ದೊಡ್ಡ ಹಿಟ್ ಮಾಡಿ ಈ ಮಕ್ಕಳನ್ನ ಆಶೀರ್ವಾದ ಮಾಡ್ತೀರಂತ ಪ್ರತಿಯೊಬ್ಬರಿಗೆ, ಇಡೀ ಕರ್ನಾಟಕ ಜನತೆಗೆ ನಾನು ಕೈ ಮುಗಿತಾ ಇದ್ದೀನಿ, ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ಈ ಚಿಕ್ಕ ಚಿಕ್ಕ ಫ್ಯಾಮಿಲಿಯಿಂದ ಬಂದಿರೋ ಹುಡುಗರನ್ನ ಆಶೀರ್ವಾದ ಮಾಡಿ, ನಿಮ್ಮ ಮನೆ ಮಕ್ಕಳಂತ ತಿಳ್ಕೊಂಡು ಇವ್ರಿಗೊಂದು ಜೀವನ ಕೊಡಿ. ಅವರಲ್ಲಿ ಪ್ರೀತಿ ಆ್ಯಕ್ಟಿಂಗ್ ಅಂದರೆ ಇರೋ ಒಂದು ಹುಚ್ಚಿರಿಂದ ಒಳ್ಳೆ ಒಳ್ಳೆ ಆಫರ್ಸ್ ಬಂದ್ರೇನು ಬಿಟ್ಕೊಂಡು ಫಿಲ್ಮ್ ಮೇಲೆ ಇರೋ ಪ್ರೀತಿಯಿಂದ ಫಿಲ್ಮ್ ಮಾಡಿದ್ದಾರೆ. ದಯವಿಟ್ಟು ಮತ್ತೊಂದು ನಿಮ್ಮನ್ನೆಲ್ಲ ಇಡೀ ಕರ್ನಾಟಕ ಜನತೆಗೆ ನಾನು ಬೇಡ್ಕೊತಾ ಇದ್ದೀನಿ. ಈ ಫಿಲ್ಮ್ನ ದೊಡ್ಡ ಹಿಟ್ ಮಾಡಿ ಇವ್ರಿಗೆಲ್ಲ ಒಂದು ಲೈಫ್ ಕೊಡ್ತೀರಂತ ನಿಮ್ಮ ಕೈ ಮುಗಿತು ಈ ನಿಮ್ಮ ಮುಖಾಂತರ ನಾನು ಬೇಡ್ಕೊತಾ ಇದ್ದೀನಿ. ನಾನೇ ಮೂವಿ ಡೈರೆಕ್ಟರ್